ಕೋಲಾರ ಬರಪೀಡಿತ ಜಿಲ್ಲೆ ಎಂದು ಹಣೆಪಟ್ಟಿ ಕಟ್ಟಿಕೊಂಡಿರೋ ಜಿಲ್ಲೆ. ಆದರೆ ಇದೀಗ ಈ ಜಿಲ್ಲೆಯಲ್ಲಿ ನಾಗರಿಕ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಚಿಂತನೆ ನಡೆಸಲಾಗುತ್ತಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೆಚ್ಚುತ್ತಿರುವ ವಾಯು ಸಂಚಾರದ ದಟ್ಟಣೆಯನ್ನ ಶಮನಗೊಳಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ. ಈ ಹಿನ್ನೆಲೆ ಕೋಲಾರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ. ಈಗಾಗಲೇ ಈ ಕುರಿತು ರಾಜ್ಯ ಯೋಜನಾ ಮಂಡಳಿ ಸರ್ಕಾರಕ್ಕೆ ವರದಿ ನೀಡಿದೆ. ಅಲ್ಲದೆ ಕೋಲಾರ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ವಿಮಾನ ಸಚಿವರ ಹತ್ರ ನಮ್ಮ ಕೇಂದ್ರ ಇವರ ಹತ್ರ ನಾವು ಫಸ್ಟ್ನೇ ಸಲ ನಾವು ಸೆಷನ್ಗೆ ಹೋದಾಗ ಅವ್ರಿಗೆ ನಾವು ಹೇಳಿದ್ರಿ, ಇಂಟರ್ಸ್ಟೇಟ್ ಕನೆಕ್ಟಿವಿಟಿ ಇರೋದ್ರಿಂದ ನಮ್ಮ ತಮಿಳುನಾಡು, ಆಂಧ್ರ ಮತ್ತು ಕೋಲಾರ ಇದರಲ್ಲಿ ಅಂದರೆ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಅಂತರದಲ್ಲಿ ನಮಗೆ ಈ ಎಲ್ಲ 3 ಸ್ಟೇಟ್ ಇದಾಗೋದ್ರಿಂದ ಮತ್ತು ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಅನುಕೂಲ ಆಗೋಂಥ ರೀತಿಯಲ್ಲಿ ಕೋಲಾರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರ ಕೊಟ್ಟಿದ್ರಿ. ಅದು ಇನ್ನೂ ಪರಿಶೀಲನೆಯಲ್ಲಿದೆ. ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಪ್ರಮುಖ ಸಮಸ್ಯೆ ಅಂದ್ರೆ ವಿಶಾಲವಾದ ಜಾಗ. ವಿಮಾನ ನಿಲ್ದಾಣಕ್ಕೆ ಸುಮಾರು 2,000 ಎಕರೆ ಭೂಮಿ ಬೇಕಾಗುತ್ತದೆ. ಒಂದೇ ಜಾಗದಲ್ಲಿ ಇಷ್ಟೊಂದು ಭೂಮಿ ಹುಡುಕೋದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿದೆ. ಸದ್ಯಕ್ಕೆ ಶ್ರೀನಿವಾಸಪುರ ಹಾಗೂ ಮುಳಬಾಗಿಲು ನಡುವೆ ವಿಮಾನ ನಿಲ್ದಾಣಕ್ಕೆ ಬೇಕಾಗುವ ಸರ್ಕಾರಿ ಹಾಗೂ ಗೋಮಾಳ ಜಮೀನು ಇದೆ ಎನ್ನಲಾಗುತ್ತಿದೆ. ಜಾಗ ಎಲ್ಲಿ ಜಾಗ ಬೇಕಂದ್ರೆ ನಮ್ಮ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜಾಗ ಸರ್ಕಾರಿ ಜಾಗದ್ದು ಮತ್ತು ಗೋಮಾಳ ಇರೋಂಥ ಜಾಗ ಗುರುತಿಸಿ ನಮ್ಮ DC ಸಾಹೇಬರು ಒಳ್ಳೆಯರಿದ್ದಾರೆ. ಅವರು ಕೆಲಸನೂ ಮಾಡ್ತಾರೆ. ಜಾಗನೂ ಕೂಡ ಏನು ವ್ಯವಸ್ಥೆ ಬೇಕು ನಾವು ಅವ್ರ ಜೊತೆ ಸೇರಿ ಜಿಲ್ಲಾ ಪಂಚಾಯಿತಿಯಿಂದ ಸೇರಿ ಜಾಗ ಕೊಡೋಂಥ ವ್ಯವಸ್ಥೆ ಮಾಡಿಸೋಣ. ಈಗ ಏನು ಅಲ್ಲಿ ವಿಮಾನ ನಿಲ್ದಾಣ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ. ಒಟ್ಟಾರೆ ಕೋಲಾರಕ್ಕೆ ವಿಮಾನ ನಿಲ್ದಾಣ ಬಂದ್ರೆ ಬರದ ನಾಡಿಗೆ ಅದೃಷ್ಟದ ಬಾಗಿಲು ತೆರೆದಂತೆ. ಸರ್ಕಾರ ಈ ಯೋಜನೆಯನ್ನ ಕೈಗೆತ್ತಿಕೊಂಡು ಕೋಲಾರ ಜಿಲ್ಲೆಯ ಗರಿಮೆ ಹೆಚ್ಚಿಸುತ್ತಾ ಕಾದ್ ನೋಡಬೇಕು. ಕ್ಯಾಮರಾ ಪರ್ಸನ್ ಅಮರ್ ಜೊತೆ ವೆಂಕಟೇಶ್, BTV ನ್ಯೂಸ್, ಕೋಲಾರ.